ಇದು ಏನಾದರೂ ಹೆಚ್ಚಾಗಿದೆಯಾ ದಿಢೀರಾಗಿ ಅಂತ ಒಂದು ದೊಡ್ಡ ಸುದ್ದಿ ಆಯಿತು. ಹಾಸನ ಜಿಲ್ಲೆಯಲ್ಲಿ ಇದೀಗ ಏಕ್ದಮ್ ಇದು ಹೆಚ್ಚಾಗ್ತಾ ಇದೆ, ಹೆಚ್ಚು ಜನ ತೀರ್ಕೊಳ್ತಾ ಇದ್ದಾರೆ ಅಂತ ಒಂದು ಭಾಳಷ್ಟು ಜನರಲ್ಲಿ ಆತಂಕ ಸೃಷ್ಟಿಯಾಯಿತು. ಈಗ 2024 ಇಸ್ವಿದು ಮತ್ತು 2025 ಇಸ್ವಿದು ನಾವು ಹೋಲಿಕೆ ಮಾಡಿದ್ದೀವಿ. ಆ ಹೋಲಿಕೆ ಆಧಾರದ ಮೇಲೆ 2024 ಇಸ್ವಿಯಲ್ಲಿ ಇದೇ 2 ತಿಂಗಳ ಅವಧಿಯಲ್ಲಿ 19 ಜನ ಈ ತೀರೋಗಿದ್ರು. ಈಗ 20 ಜನ ತೀರೋಗಿದ್ದಾರೆ ಅಂತ ಇದೆ. ಸೊ ಅದರಿಂದ ಅದೇನು ಹೆಚ್ಚಿಗೆ ಆಗಿದೆ ಅಂತ ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಕಂಡು ಬರೋದಿಲ್ಲ. ಮತ್ತು ಈ ವರ್ಷ ನೀವು ಜನವರಿಯಿಂದ ಜೂನ್ವರೆಗೂ ನಾವು ನೋಡಿದ್ದೀವಿ, ಅದರಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಿದ್ದಾರೆ ಅಂತ ಏನು ಸಂಖ್ಯೆ ಇದೆ ಅದು ಏನು ಹೆಚ್ಚು ಆಗಿದೆ ಅಂತ ಎಲ್ಲೂ ಕಂಡು ಬಂದಿಲ್ಲ. ಜನವರಿಲಿ 11 ಜನ ತೀರೋಗಿದ್ರು, ಫೆಬ್ರವರಿಲಿ 10 ಜನ, ಮಾರ್ಚಲ್ಲಿ 10, ಏಪ್ರಿಲಲ್ಲಿ 9, ಮೇಯಲ್ಲಿ 9, ಜೂನಲ್ಲಿ 11. ಸೊ ಇದರಿಂದ ಏನು ಒಂದು ಆಶ್ಚರ್ಯಪಡುವಂಥ ಸಂಖ್ಯೆ ಏನು ಅದು ಸಡನ್ನಾಗಿ ಹೆಚ್ಚಾಗಿರುವಂಥದ್ದು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಅದೇ ರೀತಿ ನಾವು ಕೇವಲ ಹಾಸನ ಒಂದೇ ಅಲ್ಲ, ಬೇರೆ ಕಡೆನೂ ನಾವು ವಿಚಾರಿಸ್ದು. ಮೈಸೂರು ಇರ್ಬೋದು, ಮೈಸೂರು ಜಯದೇವ, ಬೆಂಗಳೂರು ಜಯದೇವ, ಕಲಬುರಗಿ ಜಯದೇವ, ಆ ನಂಬರ್ಸ್ ಡೇಟಾ ನಿಮಗೆಲ್ಲ ಕೊಡ್ತೀನಿ. ಅಲ್ಲೂ ಕೂಡ ಕಳೆದ 6 ತಿಂಗಳಲ್ಲಿ ಬಹಳ ವ್ಯತ್ಯಾಸಗಳಾಗೋಗಿದೆ ಅಥವಾ ದಿಢೀರಾಗಿ ಈ ಒಂದು ಹೃದಯಾಘಾತ ಆಗುವಂಥ ಸಂಖ್ಯೆ ಹೆಚ್ಚಾಗೋಗಿದೆ ಅಂತ ಅದು ಕಂಡು ಬಂದಿಲ್ಲ. ಅದು ನಿಮ್ಮ ಮಾಹಿತಿ ನಿಮಗೆಲ್ಲ ಕೂಡ ಕಳಿಸ್ಕೊಡ್ತೀನಿ. ಈಗ ಅವರು ಏನೇನು ಗಮನಿಸಿದ್ದಾರೆ ಅದರ ಬಗ್ಗೆ ಈಗ ನಾವೀಗಾಗಲೇ ನಾನು ಹೀಗೆ ಹೇಳಿದ್ದೀನಿ. ಅದರಲ್ಲಿ 75% ಏನು ಈ 20 ಸಾವುಗಳಿದೆ ಅದರಲ್ಲಿ 75% ಪೇಷಂಟ್ಸ್ ಅವ್ರದ್ದು ಅವ್ರಿಗೆ ನಾವು ಕಾರಣ ಕೊಡ್ಬೋದು, ಇಂಥ ಕಾರಣಗಳಿಂದ ಇವರು ತೀರ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯತೆ ಆಗಿದೆ. ಇನ್ನು ಉಳಿದ 25%ಗೆ ನಾವು ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲಿ ನಾವು ನೋಡಿದ ಕೆಲವು ಕಡೆ ಎಲ್ಲ ಕಡೆ ಆಟೋಪ್ಸಿ ಆಗಿಲ್ಲ, ಅದಕ್ಕೆ ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಅವರ ಒಂದು ಕುಟುಂಬದವರು ಕೂಡ ನಮ್ಮವರು ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಅವ್ರ ಬಗ್ಗೆ ಕೇಳೋಕ್ಕೆ ಹೋದಾಗ ಅಷ್ಟು ಸಹಕಾರ ಕೊಟ್ಟಿಲ್ಲ ಯಾರು. ಸೊ ಪೂರ್ತಿ ಮಾಹಿತಿಗಳು ನಮ್ಗೆ ಸಿಕ್ಕಿಲ್ಲ.